ಒಂದು ನಮ್ಮ ಮೈಸೂರು ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೊಳ್ಳಲಿದೆ. ಸರ್ ತುಂಬಾನೇ ಬ್ಯುಸಿ ಆಗಿದ್ದಾರೆ, ಆದ್ರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಮೊದಲನೇದಾಗಿ ಅವ್ರ ಹತ್ರ ನಾನು ಮಾತಾಡಿಸ್ಬಿಡ್ತೀನಿ. ಸರ್ ಮೊದಲನೇದಾಗಿ ಸ್ವಾಗತ ಮತ್ತೊಮ್ಮೆ ನಿಮ್ಗೆ. ನಮ್ಮ ಒಂದು ರೆಡ್ ಅಂಬಾರಿ ಸೀಸನ್ 12ನೇ ಒಂದು ಸೀಸನ್ ನಡೀತಾ ಇದೆ. ಮೈಸೂರಿನಲ್ಲಿ ಏನೇನು ನಡೆಯುತ್ತೆ ಒಂದು 9 ದಿನಗಳ ಕಾಲ ಡ್ಯೂರಿಂಗ್ ದಸರಾ ಸಂದರ್ಭದಲ್ಲಿ ಅದನ್ನೆಲ್ಲದನ್ನು ಕೂಡ ನಾವು ಜನರ ಬಳಿಗೆ ಹೋಗಿ ಅವರಿಗೆ ಅವೇರ್ನೆಸ್ ಮೂಡಿಸೋದ್ರ ಜೊತೆನಲ್ಲಿ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದೀವಿ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಮಾತು ಸರ್. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ದಸರಾ 2024 ಅಡ್ವಾನ್ಸ್ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಈಗ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗ ದಸರಾ 2024 ಈಗ ನಾಡಿದ್ದು 3ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಗೊಳ್ಳುತ್ತಾ ಶ್ರೀ ಹಂಪ ನಾಗರಾಜ್ ಸಾಹೇಬ್ರ ಕಡೆಯಿಂದ ಉದ್ಘಾಟನೆ ಆಗುತ್ತಾ ಎಲ್ಲ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಚಾಮುಂಡಿ ಬೆಟ್ಟದಲ್ಲಿ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ದಿವಸನೇ ಹಲವಾರು ಕಾರ್ಯಕ್ರಮಗಳು, ಆಹಾರ ಮೇಳ ಆಗಿರ್ಬೋದು, ಪ್ಯಾಲೇಸ್ ಒಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಕುಸ್ತಿ ಮತ್ತೆ ಕ್ರೀಡಾಕೂಟ ಎಲ್ಲದೂ ಸಹ 3ನೇ ತಾರೀಕು ಬೇರೆ ಬೇರೆ ಟೈಮಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ದಸರಾ ಮತ್ತೆ ನಮ್ಮ ಇದು ಏನು ರೈತ ದಸರಾ ಎಲ್ಲದೂ ಸಹ ನೆಕ್ಸ್ಟ್ ಡೇ 5th 6th 4th 5th 6th ಬೇರೆ ಬೇರೆ ಡೇಟ್ಸಲ್ಲೆಲ್ಲ ಬೇರೆ ಬೇರೆ ಈವೆಂಟ್ಸು ಸಹ ಆಯೋಜನೆಗೊಂಡಿದೆ. ಅದೇ ರೀತಿ 6 ಮತ್ತು 7ಕ್ಕೆ ನಮ್ಮ ಮನೆ ಮಂಟಪದಲ್ಲಿ ಸೆಸ್ಕಾಂ ವತಿಯಿಂದ ಡ್ರೋನ್ ಶೋನು ಹಮ್ಮಿಕೊಳ್ಳಲಾಗಿದೆ. 1500 ಡ್ರೋನ್ಸ್ ಈ ಬಾರಿ 6th and 7th ಅಲ್ಲಿ ಡ್ರೋನ್ ಶೋನು ಆಗುತ್ತೆ. ಅದೇ ಮತ್ತೆ ನಾವು 11th and 12th ರಿಹರ್ಸಲ್ ಮತ್ತು ಆಕ್ಚುಯಲ್ ಟಾರ್ಚ್ ಲೈಟ್ ಪೇರೆಡ್ ದಿವಸನೂ ಸೆಸ್ಕಾಂ ವತಿಯಿಂದ ಆ ಡ್ರೋನ್ ಶೋ ಇರುತ್ತೆ. ಅದೇ ರೀತಿ 6ನೇ ತಾರೀಕಿಂದ ಈ ಬಾರಿ ವಿಶಿಷ್ಟವಾಗಿ ಯುವ ದಸರಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೇಯಾ ಘೋಷಾಲ್ ಆಗಿರ್ಬೋದು, ರವಿ ಬಸ್ರೂರು ಮತ್ತು AR ರೆಹಮಾನ್, ಇಳಿಯರಾಜ ಮತ್ತು ಬಾದ್ಶಾ ಅಂತ ಖ್ಯಾತ ಎಲ್ಲ ಸಂಗೀತಗಾರರು ಎಲ್ಲರೂ ಬಂದು ಈ ಮೈಸೂರಲ್ಲಿ ಈ ಬಾರಿ ಅವರ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಸೊ ಅವೆಲ್ಲ ಕಾರ್ಯಕ್ರಮಗಳಿಗೆ ಈ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ತಮ್ಮೆಲ್ಲರಿಗೂ ಸಹ ಸ್ವಾಗತ ಕೋರುತ್ತಾನೆ. ಅದೇ ರೀತಿ ರೆಡ್ FM ಎಲ್ಲ ಇದು ಆಡಿಯನ್ಸ್ಗೂ ಕೂಡ ಈ ಮುಖಾಂತರ ಇವೆಲ್ಲ ಈವೆಂಟ್ಸಲ್ಲೂ ತಾವು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ತಮ್ಮೆಲ್ಲರ ಹತ್ರ ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಈ ಬಾರಿ 2 ಬದಲಾವಣೆ ಇದೆ. ಒಂದು ದಸರಾದಲ್ಲಿ ಒಂದು ಫುಡ್ ಫೆಸ್ಟಿವಲ್ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಹಾಗೇನೆ ಯುವ ದಸರಾ ಆ ಕಡೆ ಬೇರೆ ಕಡೆಗೆ ಹೋಗಿದೆ, ಹೊರಗಡೆ ಔಟರ್ ರಿಂಗ್ ರೋಡಿಗೆ ಹೋಗಿದೆ. ಸೊ ಜನರಿಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ಸೊ ಈ ಒಂದು ಚೇಂಜ್ ಅನ್ನ ಅಂತ? ಇಲ್ಲ, ಖಂಡಿತ ಎಸ್ಪೆಷಲಿ ಯುವ ದಸರಾದು ಮಹಾರಾಜ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು. ಅದನ್ನ ನಾವು ಈಗ ರಿಂಗ್ ರೋಡ್ ಅಲ್ಲಿರೋ ಉತ್ನಳ್ಳಿ ಮೈದಾನಕ್ಕೆ ಶಿಫ್ಟ್ ಮಾಡಿರೋ ಮುಖ್ಯ ಉದ್ದೇಶ ಈ ಬಾರಿ ಇರೋ ಎಲ್ಲ ಸಿಂಗರ್ಸ್ ಒಂದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಫೇಮ್ ಹೊಂದಿರುವಂಥವ್ರು. ಸೊ ಮಹಾರಾಜ ಕ್ರೌಡ್ ಎಕ್ಸ್ಪೆಕ್ಟೆಡ್ ವಾಸ್ ಮಚ್ ಮೋರ್ ದೆನ್ ದ ಕೆಪಾಸಿಟಿ. ಏನು ನಮ್ಮ ಮಹಾರಾಜ ಗ್ರೌಂಡ್ ಕೆಪಾಸಿಟಿಗಿಂತ ಕ್ರೌಡ್ ಜಾಸ್ತಿ ಬರುತ್ತಾ ಅಂತ ಒಂದು ನಿರೀಕ್ಷೆ ಮೇರೆಗೆ ಮತ್ತೆ ಎಲ್ಲ ಇಲ್ಲಿ ಟ್ರಾಫಿಕ್ ಇಶ್ಯೂಸ್ನ ಒಂದು ಗಮನದಲ್ಲಿ ಇಟ್ಕೊಂಡು ಈಗ ಉತ್ನಳ್ಳಿಗೆ ಶಿಫ್ಟ್ ಮಾಡಿಕೊಂಡಿದ್ದೇವೆ. 200ಕ್ಕೂ ಹೆಚ್ಚು ನಮ್ಮ KSRTC ವತಿಯಿಂದ ಸಿಟಿಯಲ್ಲಿ ಬೇರೆ ಬೇರೆ ಲೊಕೇಶನ್ಸಿಂದ ಉತ್ನಳ್ಳಿಗೆ ಹೋಗೋದಕ್ಕೆ ಮತ್ತೆ ಈವೆಂಟ್ ಮುಗಿಸ್ಕೊಂಡು ಉತ್ನಳ್ಳಿಯಿಂದ ವಾಪಸ್ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ನಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲೆಲ್ಲದಕ್ಕೂ ಬರೋದಕ್ಕೂ ಸಹ ಸಿಟಿ ಬಸ್ ವ್ಯವಸ್ಥೆ ಸಹ ಕಲ್ಪಿಸಲಾಗಿದೆ. ಅದೇ ರೀತಿ ಪೊಲೀಸ್ದೊಂದು ಸೂಕ್ತ ಬಂದೋಬಸ್ತು ಸರಿ ಇರುತ್ತೆ. ಸೊ ಯಾರೂ ಅಲ್ಲಿಗೆ ಒಂದು ದೂರ ಆಗುತ್ತಾ ಅಂತ ಒಂದು ಭಯದಲ್ಲಿ ಇರೋ ಅವಶ್ಯಕತೆ ಇಲ್ಲ. ಎಲ್ಲ ಬಸ್ಸಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲದೂ ಇರುತ್ತೆ. ಪ್ಲಸ್ ಇಟ್ಸ್ ಜಸ್ಟ್ ಅಕ್ರಾಸ್ ದ ರಿಂಗ್ ರೋಡ್. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 15 minutes 10 to 15 minutes ಅಲ್ಲಿ ಅಲ್ಲಿಗೆ ಹೋಗ್ಬೋದು. ಸೊ ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿ ಅಲ್ಲಿ ಬಂದು ತಾವು ತಮ್ಮ ಫೇವ್ರೆಟ್ ಮ್ಯೂಸಿಷಿಯನ್ಸ್ದು ಒಂದು ಟ್ಯಾಲೆಂಟ್ನನ್ನು ತಾವಲ್ಲಿ ಲೈವ್ ಆಗಿ ವೀಕ್ಷಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಇದ್ರದ್ದು ತಾವೆಲ್ಲರೂ ಬರಬೇಕಂತ ಕೋರಿಕೊಳ್ಳುತ್ತೇನೆ. ಫೈನಲಿ ನಮ್ಮ ಒಂದು ರೆಡ್ ಅಂಬಾರಿ ಸೀಸನ್ 12 ನಡೀತಾ ಇದೆ. ಅಂದ್ರೆ ಯೂಶುವಲಿ ರೇಡಿಯೋನ ನಾವು ಮೊಬೈಲ್ ಅಲ್ಲಿ ಅಥವಾ ಕಾರ್ಗಳಲ್ಲಿ ಕೇಳ್ತಿರ್ತೀವಿ. ಸೊ ಇದೊಂದು ಸಮಯ ನಾವು ಜನರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಲೈವ್ ಸ್ಟುಡಿಯೋನ ಒಂದು ವೆಹಿಕಲ್ ಅಲ್ಲಿ ತಗೊಂಡು ಹೋಗುವಂಥದ್ದು. ಸೊ ಈ ಒಂದು ಪ್ರಯತ್ನದ ಬಗ್ಗೆ ಲಾಸ್ಟ್ 12 years ಇಂದ ನಡ್ಕೊಂಡು ಬರ್ತಾ ಇದೀವಿ ಸರ್. ಇದು ಒಳ್ಳೆ ಪ್ರಯತ್ನ. ಯೂಶುವಲಿ FM ರೇಡಿಯೋಸ್ ಕಾರ್ಗಳಲ್ಲೋ ಅಥವಾ ಮನೆಯಲ್ಲಿ ರೇಡಿಯೋ ಅಲ್ಲಿ ಕೇಳ್ತಾ ಇರ್ತಾರೆ. ಇದೊಂದು ಮೊಟ್ಟ ಮೊದಲನೇ ಭಾಗ ನೀವೇ 12 years ಇಂದ ನಡೆಸ್ತದೆ. ಜನರಿಗೂ ಸಹ ಮೈಸೂರಿನ ಪ್ರಜೆಗೆ ಜನರಿಗೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈವ್ ಆಗಿ ರೇಡಿಯೋ ಹೋಗ್ತಾ ಕೇಳೋದಕ್ಕೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೈ ರೆಡ್ FM. ತಮಗೂ ಸಹ ಇದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬಾರಿ ಒಂದು ದಸರಾ ವಿಜೃಂಭಣೆಯ ದಸರಾ ಅದ್ದೂರಿಯಾಗಿ ನಡೀಲಿ. ನಿಮಗೆ ಆಲ್ ದ ವೆರಿ ಬೆಸ್ಟ್ ಅದರ ಒಂದು ಮುಖ್ಯಸ್ಥರಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೇನೆ ನಮ್ಮ ಜೊತೆಯಲ್ಲಿ ದೀಪಿಕಾ ದಾಸ್ ಅವರು ಇದ್ದಾರೆ. ದೀಪಿಕಾ ಅವರೇ, ಸೊ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ರೆಡ್ FM ಜೊತೆನಲ್ಲಿ ನೀವಿದ್ದೀರಿ. ಸೊ ಈ ಬಾರಿನೂ ಕೂಡ ಈ ಒಂದು ರೆಡ್ FM ನ ರೆಡ್ ಅಂಬಾರಿ
12ನೇ ಸೀಸನ್ಗೆ ಉದ್ಘಾಟನೆಗೆ ಬಂದಿದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ದಸರಾ ಒಂದು ಈವೆಂಟ್ ಏನು ಮೈಸೂರಲ್ಲಿ ಯಾವಾಗ್ಲೂ ಸ್ಪೆಷಲ್. ಎಸ್ಪೆಷಲಿ ಈ ದಸರಾ ಏನ್ ಹೇಳ್ತಾರೆ, ಈ ಏನೋ ತಿಂಗಳುಗಟ್ಲೆ ನಾವು ಇದನ್ನ ಸೆಲೆಬ್ರೇಟ್ ಮಾಡೋದು. ಮೈಸೂರಿಗೆ ಬಂತು ಅಂದ್ರೆ ಆ ವೈಬ್ಸ್ ಚೇಂಜ್ ಆಗೋಗುತ್ತೆ. ಸೊ ಒಳ್ಳೆ ಸ್ಟಾರ್ಟು. ಈ ದಸರಾ ಇನಿಷಿಯೇಟಿವ್ ನ ನಿಜವಾಗ್ಲೂ ಒಂದು ವಿಜೃಂಭಣೆಯಿಂದ ನಡೆಸೋದನ್ನ ನೋಡೋದಕ್ಕೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಸೊ ನಮ್ಮ ರೆಡ್ FM ಅವರು ಕೂಡ ಇದ್ರಲ್ಲಿ ಜೊತೆ ಯಾವಾಗ್ಲೂ ಇದ್ದಾರೆ ಅಂಡ್ ನಾವು ಯಾವಾಗ್ಲೂ ಇದೀವಿ. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಗಿವನ್. ಇವತ್ತು ನಮ್ಮ ಸಿನಿಮಾ ತಂಡನೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ, #ಪಾರು ಪಾರ್ವತಿ ತಂಡ. ಸೊ ನಿಮ್ಮೆಲ್ಲರ ಜೊತೆ ನಾವು ಈ ಒಂದು ಸಂಭ್ರಮನ ಸೆಲೆಬ್ರೇಟ್ ಮಾಡ್ತಾರೆ. ನಿಜವಾಗ್ಲೂ ವಿ ಆರ್ ಸೋ ಬ್ಲೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು. ಎಸ್, ಸೊ ಇನ್ನಷ್ಟು ಮಾತಾಡೋಣ ಅಂತೆ. ಅಂಡ್ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು ಇನ್ನೂ ಕೂಡ ಅವರಿಗೆ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ಅವ್ರು ನಮ್ಮನ್ನ ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ನಮ್ಮ ರೆಡ್ FM ನ ಸ್ಟೇಷನ್ ಇನ್ಚಾರ್ಜ್ ಆಗಿರುವಂತಹ ಮಿಸ್ಟರ್ ಚೇತನ್ ಅವರು ಈ ಒಂದು ಸ್ಯಾಪ್ಲಿಂಗ್ ಅನ್ನು ಕೊಟ್ಟು ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಮೈಸೂರಿನ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರುವಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು.